ಕರ್ನಾಟಕ ಬಿಜೆಪಿಯಲ್ಲಿ ಒಳಜಗಳ ಮತ್ತೆ ಬಯಲಿಗೆ ಬಂದಿದೆ. ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಮತ್ತೊಮ್ಮೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಗುಡುಗಿದ್ದು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಯತ್ನಾಳ್, ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದಾಗ ಇಲ್ಲಿ ಪೇಡೆ ಹಂಚ್ತಾರೆ, ಆದರೆ ಕರ್ನಾಟಕದಲ್ಲಿ ಏನ್ ಮಾಡಿದ್ದೀರಿ ಎಂದು ಪ್ರಶ್ನೆ ಎತ್ತಿದ್ದಾರೆ. ಇಲ್ಲಿ ಎಲ್ಲವೂ ಗೊಡ್ಡಿಯಾಗಿದೆ. ಹೀಗಿರುವಾಗ ಫಲಿತಾಂಶ ಎಲ್ಲಿಂದ ಬರಬೇಕು ಎನ್ನುವ ಮೂಲಕ ರಾಜ್ಯ ಬಿಜೆಪಿ ನಾಯಕರ ಕಾರ್ಯವೈಖರಿಯನ್ನೇ ಟೀಕಿಸಿದ್ದಾರೆ. ಯತ್ನಾಳ್ ಮಾತಿನ ಶೈಲಿ ಯಾವಾಗಲೂ ನೇರ. ಯಾರೇ ಆಗಿರ್ಲಿ, ಯಾವ ಪಕ್ಷದವರೇ ಆಗಿರ್ಲಿ, ತಮ್ಮ ಮನಸ್ಸಿನಲ್ಲಿರುವುದನ್ನು ಮುಲಾಜಿಲ್ಲದೆ ಹೇಳಿಬಿಡುತ್ತಾರೆ. ಇದೇ ಕಾರಣಕ್ಕೆ ಅವರ ಮಾತು ಆಗಾಗ ವಿವಾದ ಹುಟ್ಟಿಸಿದರೂ ಸಾಮಾನ್ಯ ಜನರಲ್ಲೂ ಒಂದು ವರ್ಗಕ್ಕೆ ಅವರು ಇಷ್ಟವಾಗುತ್ತಾರೆ. ಯಾಕೆಂದ್ರೆ ರಾಜಕೀಯದಲ್ಲಿ ಬಹಳಷ್ಟು ನಾಯಕರು ಒಳಗೆ ಒಂದು ಹೊರಗೆ ಒಂದು ಮಾತನಾಡುತ್ತಾರೆ ಎಂಬ ಭಾವನೆ ಜನರಲ್ಲಿ ಇದೆ. ಆದರೆ ಯತ್ನಾಳ್ ಮಾತ್ರ ತಪ್ಪು ಕಂಡರೆ ಅದು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ ಅಥವಾ ಜೆಡಿಎಸ್ ಆಗಿರ್ಲಿ ನೇರವಾಗಿ ಹೇಳಿಬಿಡುತ್ತಾರೆ ಎಂಬ ಅಭಿಪ್ರಾಯ ಅವರ ಅಭಿಮಾನಿಗಳಲ್ಲಿ ಮಾನಿಗಳಲ್ಲಿದೆ. ತಪ್ಪನ್ನ ತಪ್ಪು ಅಂತ ಹೇಳ್ತಾರೆ ಅನ್ನೋ ಇಮೇಜ್ ಅವರನ್ನ ಬೇರೆ ನಾಯಕರಿಗಿಂತ ವಿಭಿನ್ನವಾಗಿಸಿದೆ. ಆದರೆ ಇದೇ ನೇರ ಮಾತು ಈಗ ಅವರ ರಾಜಕೀಯ ಭವಿಷ್ಯಕ್ಕೂ ದೊಡ್ಡ ಸವಾಲಾಗಿ ಕಾಣಿಸುತ್ತಿದೆ. ಯತ್ನಾಳ್ ಈಗ ಮಾತನಾಡುತ್ತಿರುವ ರೀತಿಯನ್ನ ನೋಡಿದ್ರೆ ಅವರು ಕೇವಲ ವಿರೋಧ ಪಕ್ಷದ ವಿರುದ್ಧವಲ್ಲ, ತಮ್ಮದೇ ಪಕ್ಷದ ಅತ್ಯಂತ ಪ್ರಭಾವಿ ಕುಟುಂಬದ ವಿರುದ್ಧವೇ ನಿಂತಿದ್ದಾರೆ. ಈ ತಂದೆ ಮಕ್ಕಳು ಇರುವವರೆಗೂ ನಾನು ಬಿಜೆಪಿ ಕಚೇರಿ ಮೆಟ್ಟಿಲು ಹತ್ತಲ್ಲ ಎನ್ನುವ ಮಟ್ಟಿಗೆ ಅವರು ಕಿಡಿಕಾರಿದ್ದಾರೆ. ಅಂದರೆ ಬಿಜೆಪಿ ಹೈಕಮಾಂಡ್ ಜೊತೆಗಿನ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಸ್ಪಷ್ಟವಾಗಿದೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಬಿಜೆಪಿ ಕರ್ನಾಟಕದಲ್ಲಿ ನಿರಂತರ ಸೋಲು ಕಾಣುತ್ತಿದೆ ಎನ್ನುವ ಆರೋಪವನ್ನು ಯತ್ನಾಳ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ 25 ಲೋಕಸಭಾ ಸ್ಥಾನ ಗೆದ್ದಿದ್ದ ಪಕ್ಷ ಈಗ 17ಕ್ಕೆ ಇಳಿದಿದೆ. ಇದಕ್ಕೆ ಕಾರಣ ಡೀಲಿಂಗ್ ರಾಜಕಾರಣ ಎಂದು ಆರೋಪಿಸಿದ್ದಾರೆ. ಇದರ ಜೊತೆಗೆ ಯಡಿಯೂರಪ್ಪ ಅಭಿಮಾನೋತ್ಸವದ ಮೇಲೂ ವ್ಯಂಗ್ಯವಾಡಿ ಯಾವ ಪುರುಷಾರ್ಥಕ್ಕೆ ಉತ್ಸವ ಎಂದು ಪ್ರಶ್ನಿಸಿದ್ದಾರೆ. ಭ್ರಷ್ಟಾಚಾರ ಆರೋಪ, ಜೈಲು ವಿಚಾರಗಳನ್ನ ಎಳೆದು ತಂದು ಟೀಕೆ ಮಾಡಿರುವುದು ಬಿಜೆಪಿ ಒಳಗೆ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ಯತ್ನಾಳ್ ಇಲ್ಲಿಗೆ ನಿಂತಿಲ್ಲ. ಯಡಿಯೂರಪ್ಪ ಕುಟುಂಬದ ಆಸ್ತಿ ವಿಚಾರವನ್ನು ಪ್ರಸ್ತಾಪಿಸಿ, ಒಂದು ಕಾಲದಲ್ಲಿ ಅವರ ಬಳಿ ಒಂದು ಕಾರ್ ಕೂಡ ಇರಲಿಲ್ಲ, ಈಗ ಸಾವಿರಾರು ಕೋಟಿ ಆಸ್ತಿ ಬಂದಿದೆ ಎಂದು ಕಿಡಿಕಾರಿದ್ದಾರೆ. ಇಂಥ ಮಾತುಗಳು ಬಿಜೆಪಿ ಹಿರಿಯ ನಾಯಕರ ಬೆಂಬಲಿಗರ ಕೋಪಕ್ಕೂ ಕಾರಣವಾಗುತ್ತಿವೆ. ಯಾಕೆಂದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಇನ್ನೂ ಯಡಿಯೂರಪ್ಪ ಕುಟುಂಬದ ಪ್ರಭಾವ ಕಡಿಮೆಯಾಗಿಲ್ಲ. ಹೀಗಾಗಿ ಯತ್ನಾಳ್ ಹೀಗೆ ನಿರಂತರವಾಗಿ ವೈಯಕ್ತಿಕ ಮಟ್ಟಕ್ಕೆ ಹೋಗಿ ಟೀಕೆ ಮಾಡುತ್ತಿರುವುದು ಭವಿಷ್ಯದಲ್ಲಿ ಅವರಿಗೆ ಮತ್ತೆ ಬಿಜೆಪಿ ಒಳಗೆ ಪ್ರಮುಖ ಸ್ಥಾನ ಸಿಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರ ಮೇಲೂ ಯತ್ನಾಳ್ ಟೀಕೆ ನಿಲ್ಲಿಸಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರವಾಗಿ ಮಾತನಾಡಿ ಅವರಿಗಿಂತ ಸಿದ್ದರಾಮಯ್ಯ ಉತ್ತಮ ಎಂದು ಹೇಳಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಂದರೆ ಯತ್ನಾಳ್ ಈಗ ಒಂದು ಪಕ್ಷದ ಗಡಿಯಲ್ಲಿ ಸೀಮಿತವಾಗಿಲ್ಲ. ಯಾರ ಬಗ್ಗೆ ಏನು ಅನಿಸುತ್ತಿದೆಯೋ ಅದನ್ನೇ ನೇರವಾಗಿ ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಅವರ ಅಭಿಮಾನಿಗಳ ಸಂಖ್ಯೆ ಒಂದು ಕಡೆ ಹೆಚ್ಚುತ್ತಿದೆ. ವಿಶೇಷವಾಗಿ ಹಿಂದುತ್ವ ಪರ ಮತದಾರರು ಮತ್ತು ನೇರವಾಗಿ ಮಾತನಾಡುವ ನಾಯಕ ಬೇಕು ಎನ್ನುವವರಿಗೆ ಯತ್ನಾಳ್ ಇಷ್ಟವಾಗುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಅವರ ವಿಡಿಯೋಗಳು ವೈರಲ್ ಆಗುತ್ತಿವೆ. ಒಬ್ಬನೇ ಒಬ್ಬ ಸತ್ಯ ಮಾತಾಡ್ತಾನೆ ಎನ್ನುವ ಪ್ರತಿಕ್ರಿಯೆಗಳು ಕಾಣಿಸುತ್ತಿವೆ. ಆದರೆ ರಾಜಕೀಯದಲ್ಲಿ ಕೇವಲ ಅಭಿಮಾನಿಗಳ ಬೆಂಬಲ ಸಾಕಾಗುವುದಿಲ್ಲ. ಪಕ್ಷದ ಸಂಘಟನೆ, ಹೈಕಮಾಂಡ್ ವಿಶ್ವಾಸ, ಒಳಗಿನ ನಾಯಕರ ಜೊತೆ ಹೊಂದಾಣಿಕೆ ಇವೆಲ್ಲವೂ ಮುಖ್ಯ. ಈ ವಿಚಾರದಲ್ಲಿ ಯತ್ನಾಳ್ ದಿನದಿಂದ ದಿನಕ್ಕೆ ದೂರವಾಗುತ್ತಿರುವಂತೆ ಕಾಣುತ್ತಿದೆ. ಒಟ್ಟಾರೆ ನೋಡಿದ್ರೆ ಯತ್ನಾಳ್ ಈಗ ಕರ್ನಾಟಕ ರಾಜಕೀಯದಲ್ಲಿ ವಿಚಿತ್ರ ಸ್ಥಿತಿಯಲ್ಲಿ ನಿಂತಿದ್ದಾರೆ. ಅವರ ನೇರ ಮಾತು ಜನರಲ್ಲಿ ಅವರಿಗೆ ವಿಭಿನ್ನ ಇಮೇಜ್ ಕೊಡುತ್ತಿದೆ. ಆದರೆ ಅದೇ ಮಾತುಗಳು ಬಿಜೆಪಿ ನಾಯಕರ ಜೊತೆಗಿನ ಅಂತರವನ್ನು ಹೆಚ್ಚಿಸುತ್ತಿವೆ. ಒಂದು ಕಡೆ ಜನಪ್ರಿಯತೆ ಏರುತ್ತಿದ್ದರೆ ಇನ್ನೊಂದು ಕಡೆ ಮತ್ತೆ ಬಿಜೆಪಿ ಮುಖ್ಯವಾಹಿನಿಗೆ ಮರಳುವ ದಾರಿ ಕಠಿಣವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಅವರು ತಮ್ಮದೇ ಪ್ರತ್ಯೇಕ ರಾಜಕೀಯ ಹಾದಿ ಹಿಡಿಯುತ್ತಾರಾ ಅಥವಾ ಬಿಜೆಪಿ ಜೊತೆ ಸಮಾಧಾನ ಮಾಡಿಕೊಂಡು ಮರಳುತ್ತಾರಾ ಎನ್ನುವುದು ಈಗ ಕುತೂಹಲದ ಪ್ರಶ್ನೆಯಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.